ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ಬರೆದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಜನವರಿ 26, 1950ಯಲ್ಲಿ ಜಾರಿಗೆ ತರಲಾಗಿದೆ. ತಿದ್ದುಪಡಿ ಆಗೋಕ್ಕಿಂತ ಮುಂಚೆ 22 ಅಧ್ಯಾಯ, 395 ವಿಧಿಗಳು, 8 ಅನುಸೂಚಿಗಳಿತ್ತು. ಈಗ ಹಲವಾರು ತಿದ್ದುಪಡಿಗಳಾದ ನಂತರ 25 ಅಧ್ಯಾಯ, 448 ವಿಧಿಗಳು, 12 ಅನುಸೂಚಿಗಳಾಗಿದೆ. ಆ 22 ಅಧ್ಯಾಯಗಳಾವಪ್ಪ ಅಂದರೆ ಭಾಗ 1 ಒಕ್ಕೂಟ ಮತ್ತು ಅದರ ಭೂಪ್ರದೇಶ, ಆರ್ಟಿಕಲ್ 1 to 4. ಭಾಗ 2 ಪೌರತ್ವ, 5 to 11. ಭಾಗ 3 ಮೂಲಭೂತ ಹಕ್ಕುಗಳು, 12 to 35. ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು, 36 to 51. ಭಾಗ 4 ಮೂಲಭೂತ ಕರ್ತವ್ಯಗಳು, 51A. ಭಾಗ 5 ಕೇಂದ್ರ ಸರ್ಕಾರ, 52 to 151. ಭಾಗ 6 ರಾಜ್ಯ ಸರ್ಕಾರ, 152 to 227. ಭಾಗ 7 ತೆಗೆದುಹಾಕಲಾಗಿದೆ, 238. ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳು, 239 to 242. ಭಾಗ 9 ಪಂಚಾಯತಿಗಳು ಮತ್ತು ಮುನ್ಸಿಪಾಲಿಟಿಗಳು, 243. ಭಾಗ 10 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು, 244. ಭಾಗ 11 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ, 245 to 263. ಭಾಗ 12 ಹಣಕಾಸು ಆಸ್ತಿ ಒಪ್ಪಂದ ವಿವಾದ, 264 to 300ಗೆ. ಭಾಗ 13 ಭಾರತದ ಒಳಗಿನ ವಾಣಿಜ್ಯ ವ್ಯಾಪಾರ ಸಂಬಂಧ, 301 to 307. ಭಾಗ 14 ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳು, 398 to 323. ಭಾಗ 15 ಚುನಾವಣೆಗಳು, 324 to 329. ಭಾಗ 16 ಕೆಲವು ವರ್ಗಗಳಿಗೆ ವಿಶೇಷ ಸವಲತ್ತುಗಳು, 330 to 342. ಭಾಗ 17 ಆಡಳಿತ ಭಾಷೆ, 343 to 351. ಭಾಗ 18 ತುರ್ತು ಪರಿಸ್ಥಿತಿಗಳು, 352 to 360. ಭಾಗ 19 ಸಂಕೀರ್ಣ, 361 to 367. ಭಾಗ 20 ತಿದ್ದುಪಡಿಗಳು, 368. ಭಾಗ 21 ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು, 369 to 392. ಭಾಗ 22 ಕಿರುಶೀರ್ಷಿಕೆ ಪ್ರಾರಂಭ, ಹಿಂದಿಯಲ್ಲಿ ಸಂವಿಧಾನ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆ, 393 to 395. 12 ಅನುಸೂಚಿಗಳಾಗ್ಯವಪ್ಪ ಅಂದರೆ ಅನುಸೂಚಿ 1 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರ, ಅನುಸೂಚಿ 2 ರಾಷ್ಟ್ರಪತಿ, ರಾಜ್ಯಪಾಲ, ಕೇಂದ್ರ, ರಾಜ್ಯ, ಶಾಸಕಾಂಗ ಸಭಾಪತಿಗಳ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರ, ಕಂಟ್ರೋಲರ್ ಆಡಿಟರ್ ಜನರಲ್ಗೆ ವೇತನ ಮತ್ತು ಭತ್ಯಕ್ಕೆ ಸಂಬಂಧಿಸಿದ್ದು. ಅನುಸೂಚಿ 3 ಸಚಿವರಿಗೆ, ಚುನಾವಣೆಯಲ್ಲಿ ಸ್ಪರ್ಶಿಸುವ ಅಭ್ಯರ್ಥಿಗಳಿಗೆ, ನ್ಯಾಯಾಧೀಶರಿಗೆ, ಕಂಟ್ರೋಲರ್ ಆಡಿಟರ್ ಜನರಲ್ಗೆ ಪ್ರತಿಜ್ಞಾ ವಿಧಿವಿಧಾನ. ಅನುಸೂಚಿ 4 ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ. ಅನುಸೂಚಿ 5 ಅನುಸೂಚಿತ ಪ್ರದೇಶಗಳ ಆಡಳಿತ ಹಾಗೂ ಬುಡಕಟ್ಟು ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಯಮಗಳು. ಅನುಸೂಚಿ 6 ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಲ್ಲಿ ಬುಡಕಟ್ಟು ಆಡಳಿತಕ್ಕೆ ಸಂಬಂಧಿಸಿದ ನಿಯಮಗಳು. ಅನುಸೂಚಿ 7 ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರಗಳ ಹಂಚಿಕೆ. ಅನುಸೂಚಿ 8 ಭಾರತದ 22 ಭಾಷೆಗಳನ್ನು ನಮೂದಿಸಲಾಗಿದೆ. ಅನುಸೂಚಿ 9 ಕೇಂದ್ರ ಮತ್ತು ರಾಜ್ಯಗಳು ಅಂಗೀಕರಿಸಿದ ಭೂಸುಧಾರಣಾ ಹಾಗೂ ಇತರ ಮುಖ್ಯ ಕಾಯ್ದೆಗಳನ್ನು ನ್ಯಾಯಾಲಯಗಳು ಪ್ರಶ್ನಿಸದಂತೆ ತಡೆಯಲು ನಮೂದಿಸಲಾಗಿದೆ. ಅನುಸೂಚಿ 10 ಪಕ್ಷಾಂತರ ನಿಷೇಧ ಕಾನೂನು. ಅನುಸೂಚಿ 11 ಪಂಚಾಯತಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು. ಅನುಸೂಚಿ 12 ಮುನ್ಸಿಪಾಲಿಟಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು. ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಟೈಪಿಂಗ್ ಮಾಡಿಲ್ಲ, ಕೈ ಬರಹದಿಂದ ಬರೆದಿದ್ದಾರೆ. ಇದನ್ನು ಇಳಿಯ ಮಣ್ಣ ರಕ್ಷಕೋಶದಲ್ಲಿ ರಕ್ಷಿಸಲಾಗಿದೆ, ಸಂಸತ್ ಭವನದ ಗ್ರಂಥಾಲಯದಲ್ಲಿ ಇಡಲಾಗಿದೆ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲಾಗಿದೆ. ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ದೇಶ ಸಂವಿಧಾನ ಓದಿ ಸಂವಿಧಾನ ಬರೆಯಲಿಲ್ಲ, ಹಲವಾರು ದೇಶಗಳ ಸಂವಿಧಾನವನ್ನು ಓದಿ ನಮ್ಮ ದೇಶಕ್ಕೆ ಸಂವಿಧಾನ ಬರೆದರು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಫ್ರಾನ್ಸ್, ಪಂಚಾಯತಿಕ ಯೋಜನೆಗಳು, ಸೋವಿಯತ್ ಒಕ್ಕೂಟ, ರಾಜ್ಯ ನಿರ್ದೇಶಕ ತತ್ವಗಳು, ಐರ್ಲೆಂಡ್, ಸುಪ್ರೀಂ ಕೋರ್ಟ್ನ ಕಾರ್ಯನಿರ್ವಹಣೆ, ಜಪಾನ್, ಮೂಲಭೂತ ಹಕ್ಕುಗಳು ಮತ್ತು ರಾಷ್ಟ್ರಪತಿ ಅಧಿಕಾರ, ಅಮೆರಿಕ. ಇದರಲ್ಲಿ 6 ಮೂಲಭೂತ ಹಕ್ಕುಗಳಿವೆ. ಅದ್ಯಾವಪ್ಪ ಅಂದರೆ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು.